ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ಕುಂಬಾರಪಾಳ್ಯದ ಅರ್ಜುನ ರಂಗಭೂಮಿಯಲ್ಲಿ ಮಿಂಚುತ್ತಿರುವ ಮಟನ್ ಅಂಗಡಿ ಮಾಲೀಕ ರೋಹಿತ್ ಗುಂಡ ಕಲೆಗೆ ಬಡವ ಬಲ್ಲಿದ ಎನ್ನದೇ ವೃತ್ತಿ ಯಾವುದೇ ಇರಲಿ ಪ್ರವೃತ್ತಿಯಲ್ಲಿ ಧೈರ್ಯದಿಂದ ಪ್ರವೇಶ ಮಾಡುವ ಅದ್ಭುತ ಪ್ರತಿಭೆಗಳು ನಮ್ಮ ಗ್ರಾಮೀಣ ಭಾಗದಲ್ಲಿ ಅಡಗಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕುಂಬಾರಪಾಳ್ಯ ಗ್ರಾಮದ ಇಂತಹದೇ ಒಂದು ಅಪರೂಪದ ಪ್ರತಿಭೆ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಅವರೇ ಶ್ರೀಯುತ ರೋಹಿತ್ ಗುಂಡ. ಸಾಮಾನ್ಯವಾಗಿ ಹಗಲಿನಲ್ಲಿ ತಮ್ಮ ಜೀವನೋಪಾಯಕ್ಕಾಗಿ ಮಟನ್ ಅಂಗಡಿಯ ಮಾಲೀಕರಾಗಿ ಕಾರ್ಯನಿರ್ವಹಿಸುವ ಶ್ರೀ ಕೆಂಪಣ್ಣನವರ ಮಗನಾದ ರೋಹಿತ್ ಗುಂಡ ಅವರು ವೇದಿಕೆಯ ಮೇಲೆ ಬಂದರೆ ಸಾಕು ಸಾಕ್ಷಾತ್ ಪಾರ್ಥನಾಗಿ ಅರ್ಜುನನಾಗಿ ಬದಲಾಗಿ ಬಿಡುತ್ತಾರೆ. ಪೌರಾಣಿಕ ನಾಟಕಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಇವರು ಇಂದು ನಾಗಮಂಗಲ ತಾಲೂಕಿನ ಮನೆ ಮಾತಾಗಿದ್ದಾರೆ. ಅರ್ಜುನನ ಪಾತ್ರದಲ್ಲಿ ಮಿಂಚಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬುವ ಪೌರಾಣಿಕ ನಾಟಕದಲ್ಲಿ ರೋಹಿತ್ ಅವರು ನಿರ್ವಹಿಸುವ ಅರ್ಜುನನ ಪಾತ್ರ ಜನಮನ ಗೆದ್ದಿದೆ. ಅದ್ಭುತ ನಟನೆ, ಗಂಭೀರ ಸಂಭಾಷಣೆ, ತೀಕ್ಷ್ಣ ನೋಟ ಹಾಗೂ ಆಕರ್ಷಕ ಮ್ಯಾನರಿಸಂ ಮೂಲಕ ನಾಟಕ ಪ್ರೇಮಿಗಳ ಹೃದಯ ಗೆದ್ದಿದ್ದಾರೆ. ಗ್ರಾಮಕ್ಕೆ ಕೀರ್ತಿ ತಮ್ಮ ಅದ್ಭುತ ನಟನೆಯ ಮೂಲಕ ಕುಂಬಾರಪಾಳ್ಯ ಗ್ರಾಮಕ್ಕೆ ಕಲಾಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದ ಹೆಸರನ್ನು ತಂದುಕೊಟ್ಟಿದ್ದಾರೆ. ರೋಹಿತ್ ಅವರ ನಟನೆ ನೋಡಲು ಎರಡು ಕಣ್ಣು ಸಾಲದು. ಮಟನ್ ವ್ಯಾಪಾರದಲ್ಲೂ ಅಷ್ಟೇ ಪ್ರಾಮಾಣಿಕತೆ ಹೊಂದಿರುವ ಇವರು ರಂಗಭೂಮಿಯ ಮೇಲೆ ಅರ್ಜುನನಾಗಿ ಬಂದರೆ ಆ ಗಾಂಭೀರ್ಯವೇ ಬೇರೆ. ನಮ್ಮೂರಿನ ಜನ ಮೆಚ್ಚಿದ ಮಗ ಇವರು ಎಂದು ಗ್ರಾಮಸ್ಥರು ಹೆಮ್ಮೆಯಿಂದ ಹೇಳುತ್ತಾರೆ. ವೃತ್ತಿ ಗೌರವವನ್ನು ಉಳಿಸಿಕೊಂಡು ಹವ್ಯಾಸವಾಗಿ ರಂಗಭೂಮಿಯಲ್ಲಿ ಅರ್ಜುನನಾಗಿ ಅಬ್ಬರಿಸುತ್ತಿರುವ ರೋಹಿತ್ ಗುಂಡ ಅವರ ಕಲಾ ಸೇವೆ ಹೀಗೆಯೇ ಮುಂದುವರಿಯಲಿ. ಮಂಡ್ಯದ ಮಣ್ಣಿನ ಈ ಕಲಾವಿದ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೆಯಲಿ ಎಂಬುದೇ ಎಲ್ಲರ ಆಶಯ. ವರದಿ ರಾಜೇಶ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು, ಮಂಡ್ಯ ಜಿಲ್ಲೆ. ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ.